2026 ಕನ್ಯಾ ರಾಶಿಯವರಿಗೆ ಅದೃಷ್ಟದ ವರ್ಷ. ಖಂಡಿತವಾಗಿಯೂ ಈ ವರ್ಷ ಉತ್ತಮ ಆಸ್ತಿಯನ್ನು, ಮನೆಯನ್ನು, ಹೊಲ ಗದ್ದೆಗಳ ಸಹಿತವಾಗಿ ಸೈಟನ್ನು ಪರ್ಚೇಸ್ ಮಾಡ್ತೀರಾ. ಆರ್ಥಿಕವಾಗಿ ಅಭಿವೃದ್ಧಿ ಆಗತಕ್ಕಂಥದ್ದು, ಯಂತ್ರ ಮಂತ್ರ ದೃಷ್ಟಿಯ ದೋಷಗಳು ಹಾಗೂ ಎಲ್ಲ ರೀತಿಯ ಶಾಪಗಳು ಈ ವರ್ಷ ನಿಮ್ಮಿಂದ ದೂರವಾಗತಕ್ಕಂಥದ್ದು. ಎಲ್ಲ ರೀತಿಯ ಅನುಕೂಲದಿಂದ ಮನಸ್ಸಿನ ಇಷ್ಟೈಶ್ವರ್ಯ ಈ ವರ್ಷ ಈಡೇರುತ್ತೆ. ದೂರದ ಪ್ರವಾಸವನ್ನು ಮಾಡೋ ಮುಖಾಂತರ ಪ್ರವಾಸದಲ್ಲೂ ಕೂಡ ಉತ್ತಮ ಲಾಭವನ್ನು ಈ ವರ್ಷ ನೀವು ಪಡೆದುಕೊಳ್ತೀರಿ. ಸಂತಾನದ ಅಪೇಕ್ಷೆ ಇದ್ದವರಿಗೆ ಈ ವರ್ಷ ಉತ್ತಮ ಸಂತಾನದ ಯೋಗವನ್ನು ಭಗವಂತ ಕರುಣಿಸಿಕೊಟ್ಟಿದ್ದಾನೆ. ಆದರೆ ಜನರೊಂದಿಗೆ ಬೇಡವಾದಂತಹ ಒಂದಷ್ಟು ಮಾತುಕತೆಗಳು ನಿಮಗೆ ವಿವಾದವನ್ನು ತಂದುಕೊಡತಕ್ಕಂಥದ್ದು, ಆಸ್ತಿಯ ವಿಚಾರಕ್ಕೆ ಕಲಹಗಳು, ಘರ್ಷಣೆಗಳು ಈ ವರ್ಷ ನಿಮಗೆ ಬಾಧಿಸತಕ್ಕಂಥದ್ದು. ಆರೋಗ್ಯದಲ್ಲಿ ಏರುಪೇರಾಗುತ್ತೆ. ಕೆಲಸದ ಕಾರ್ಯದ ಅಭಿವೃದ್ಧಿಯ ಒಂದಷ್ಟು ಕೆಲಸ ಕಾರ್ಯಗಳು ಕುಂಠಿತವಾಗತಕ್ಕಂಥದ್ದು. ಹಾಗೆಯೇ ಜನರೊಂದಿಗೆ ನಾನಾ ರೀತಿಯ ವಿವಾದಗಳು, ವಾಗ್ವಾದಗಳು ಹಾಗೂ ಮನಸ್ತಾಪಗಳು ಈ ವರ್ಷ ವೃದ್ಧಿಯಾಗತಕ್ಕಂಥದ್ದು. ಆಸ್ತಿಯ ವಿಚಾರಕ್ಕೆ ಘರ್ಷಣೆ, ಕೋರ್ಟ್ ಕಚೇರಿ ವ್ಯಾಜ್ಯಗಳು ಹಾಗೂ ಕಲಹ ನಿಮ್ಮನ್ನ ಬಾಧಿಸತಕ್ಕಂಥದ್ದು. ಆರೋಗ್ಯದಲ್ಲಿ ಏರುಪೇರಾಗುತ್ತೆ. ಪ್ರಮುಖವಾಗಿ ಈ ವರ್ಷ ಎಲ್ಲ ಕೆಲಸ ಕಾರ್ಯದಲ್ಲೂ ಯಶಸ್ಸು ಕಾಣಿಸಿದ್ರು ಕೂಡ ಎಲ್ಲ ಕೆಲಸ ಕಾರ್ಯಗಳಲ್ಲಿ ಅಡೆತಡೆಗಳು, ಗೊಂದಲಗಳು, ಮನಸ್ತಾಪದಿಂದರೆ ಸಂಪೂರ್ಣ ಕೆಲಸ ಕಾರ್ಯಗಳು ಮುಕ್ತಾಯವಾಗುತ್ತೆ. ಈ ವರ್ಷ ದುರ್ಗಾ ಪರಮೇಶ್ವರಿನ ಆರಾಧನೆ ಮಾಡಿ ಕನ್ಯಾ ರಾಶಿಯವರು ಖಂಡಿತವಾಗಿಯೂ ಆ ದುರ್ಗಾ ಪರಮೇಶ್ವರಿ ಬರತಕ್ಕಂತಹ ಎಲ್ಲ ದುರ್ಗತಿಯನ್ನು ನಾಶ ಮಾಡ್ತಾರೆ. ಹಾಗೆಯೇ 2026 ಸಂಪೂರ್ಣ ಭವಿಷ್ಯವನ್ನು ಕನ್ಯಾ ರಾಶಿಯವರು ತಿಳ್ಕೊಳ್ಬೇಕು ಅಂದರೆ ಭವಿಷ್ಯ ದರ್ಶನ ಯೂಟ್ಯೂಬ್ ಚಾನಲಲ್ಲಿ ವಿಡಿಯೋ ಲಭ್ಯವಿದೆ. ಈ ರೀಲ್ಸ್ ಇಷ್ಟವಾದರೆ ನಿಮ್ಮ ಆತ್ಮೀಯರೊಂದಿಗೆ ಶೇರ್ ಮಾಡಿ ಹಾಗೂ ನಮ್ಮ ಪೇಜನ್ನು ಫಾಲೋ ಮಾಡೋ ಮುಖಾಂತರ ನಮ್ಮನ್ನು ಪ್ರೋತ್ಸಾಹಿಸಿ. ಧನ್ಯವಾದಗಳು.